ಈ ವಿಡಿಯೋವನ್ನು ವೀಕ್ಷಿಸುವ ಎಲ್ಲ ಪ್ರಿಯ ವೀಕ್ಷಕರಿಗೆ 10ನೇ ವಾರ್ಷಿಕ ಯೋಗೋತ್ಸವಕ್ಕೆ ಆತ್ಮೀಯ ಸ್ವಾಗತ. ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ವಿದೇಶಗಳಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಈ ಯೋಗವು ಮನುಷ್ಯನ ಜೀವಿತದ ಒಂದು ಅವಿಭಾಜ್ಯ ಅಂಗವಾಗಿದೆ. ಯಾಕಂದರೆ ಯೋಗವು ಅನಾದಿ ಕಾಲದಿಂದಲೂ ಅನೇಕ ಸಾಧು ಸಂತರು, ಋಷಿಮುನಿಗಳು ಹಿಂದಿನಿಂದಲೂ ಅಂದರೆ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಯೋಗ ಉಳಿದುಕೊಂಡು ಬಂದಿದೆ. ಈ ಯೋಗವು ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಸದೃಢವಾದ ಮನುಷ್ಯ, ಸದೃಢವಾದ ಬಲ, ಶಕ್ತಿ, ದೇಹಕ್ಕೂ ಮೆದುಳಿಗೂ ಸಮಾಧಾನ ಕೊಡ್ತಕ್ಕಂಥ ಒಂದು ಶಕ್ತಿ ಈ ಯೋಗಕ್ಕಿದೆ. ಯೋಗ ಅಂದರೆ ಕೂಡುವಿಕೆ. ಮನುಷ್ಯ ತನ್ನನ್ನೇ ತಾನು ಯೋಗದಲ್ಲಿ ತಲ್ಲೀನನಾಗಿದ್ದು ಪ್ರತಿದಿನ ಅವನು ಯೋಗವು ಮಾಡ್ತಾ ಹೋದರೆ ಯೋಗವು ಹಲವಾರು ರೋಗಗಳನ್ನು ನಮ್ಮ ಹತ್ರ ಸುಳಿಯದಂತೆ ನೋಡಿಕೊಳ್ಳುತ್ತದೆ. ಯೋಗವು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಈ ಯೋಗಕ್ಕಿದೆ. ಭಾರತೀಯ ಸಾಂಸ್ಕೃತಿಕ ಒಂದು ಕೊಡುಗೆಯಾಗಿ ಉಳಿದುಕೊಂಡು ಬಂದಿದೆ. ನಾವು ಇಂದು ಯುವ ಸಮಾಜ ಎಲ್ಲ ಜನರು ಅದರ ಪ್ರಾಮುಖ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಯೋಗದ ಬಗ್ಗೆ ಹೆಚ್ಚು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಶ್ರೀಮಾನ್ ಪ್ರಧಾನಮಂತ್ರಿ ಮೋದಿಜಿ ಅವರು ಯೋಗದ ಮಹತ್ವ ಅರಿತುಕೊಂಡು ಅದರ ಲಾಭವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟರು. ಅಂದು ವಿಶ್ವಸಂಸ್ಥೆಯ ಸಭೆಯಲ್ಲಿ ಅಂದರೆ 2014 ಸೆಪ್ಟೆಂಬರ್ 27 ದಿನದಂದು ಯೋಗದ ಕುರಿತು ವರದಿಯನ್ನು ವಿಶ್ವಸಂಸ್ಥೆಯ ಸಭೆಯಲ್ಲಿ ಮಂಡಿಸಿದರು. ಆ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆಯು ಹಾಗೂ ಪ್ರಬಲ ರಾಷ್ಟ್ರಗಳು ಯೋಗದ ವರದಿಯನ್ನು ಅಂಗೀಕಾರ ಮಾಡಿಕೊಂಡರು. ಇದನ್ನೇ 2015 ಜೂನ್ 21ರಂದು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರಪ್ರಥಮವಾಗಿ ಆಚರಣೆ ಮಾಡುತ್ತಾ ಬಂದರು. ದಿನನಿತ್ಯದ ಜೀವನದಲ್ಲಿ ಮನುಷ್ಯನು ಯೋಗದ ಜೀವನದ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರದೆ ಪ್ರತಿನಿತ್ಯ ಜನರು ತಮ್ಮ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳಬೇಕಾಗಿದೆ. ಯೋಗದ ಮಹತ್ವ ಮತ್ತು ಯೋಗದ ಅಭ್ಯಾಸ ಶಾಲಾ ಕಾಲೇಜುಗಳು ಮತ್ತು ಸಮುದಾಯಗಳಲ್ಲಿ ಮಕ್ಕಳಿಗೆ ಯೋಗದ ಬಗ್ಗೆ ಜನರಿಗೆ ಅದರ ತಿಳಿವು, ಅದರ ಮಹತ್ವವನ್ನು ಜನರಿಗೆ ತಿಳಿಸಬೇಕಾಗಿದೆ. ಯೋಗದ ಮಹತ್ವ ಜನಸಾಮಾನ್ಯರಿಗೆ ತಲುಪುವಂತಿರಬೇಕಾಗಿದೆ. ಇಂದು ನಮ್ಮ ರಾಜ್ಯದ ಕರ್ನಾಟಕದ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ರಾಜ್ಯದಲ್ಲಿ 10 ದಿನಗಳ ಯೋಗೋತ್ಸವಕ್ಕೆ ಬೆಂಗಳೂರಿನಲ್ಲಿ ಚಾಲನೆ ನೀಡಿ ಆ ಒಂದು ಯೋಗೋತ್ಸವಕ್ಕೆ ಸರಿಸುಮಾರು 4 ಲಕ್ಷ ಜನರು ಭಾಗವಹಿಸುವ
ನಿರೀಕ್ಷೆಯನ್ನಿಟ್ಟುಕೊಂಡು ಈ ಯೋಗೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಯೋಗೋತ್ಸವವು ಅಂಗವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಾಗೂ ಅನೇಕ ಇಲಾಖೆಗಳು ಈ ಯೋಗೋತ್ಸವಕ್ಕೆ ಕೈ ಜೋಡಿಸಿವೆ. ಆಯುಷ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಸಮಾಜ ಇಲಾಖೆ, ಪತಂಜಲಿ ಯೋಗಪೀಠ ಮುಂತಾದ ಇಲಾಖೆಯವರು ಯೋಗದ ಮಹತ್ವವನ್ನು ವಿಶ್ವಕ್ಕೆ ಸಾರುವುದಕ್ಕೆ ಈ 10 ದಿನಗಳ ಯೋಗೋತ್ಸವವನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕೆಂದರೆ, ಯೋಗದ ಪ್ರತಿನಿತ್ಯ ಮನುಷ್ಯನು ಯೋಗವು ತನ್ನ ಜೀವನದಲ್ಲಿ ಪ್ರತಿದಿನ ಯೋಗವನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾಗಿದೆ. ನೀನು ಪ್ರತಿದಿನ ಯೋಗ ಮಾಡಿದರೆ ನಿನ್ನಿಂದ ರೋಗವು ದೂರವಿರುತ್ತದೆ ಎಂಬುದಾಗಿ ರೋಗದ ಮಹತ್ವವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬೇಕಂತಂದರೆ, ಮನುಷ್ಯನಿಗೆ ಸಮಾಧಾನ, ಶಾಂತಿ, ಟೆನ್ಷನ್ ರಹಿತ ಜೀವಿತ ಬೇಕಾಗಿದೆ. ಆದರೆ ಅವನಿಗೆ ಬಿಡುವಿಲ್ಲದ ಒಂದು ಕೆಲಸ ಅವನನ್ನು ಮನೋವ್ಯಥೆ, ಟೆನ್ಷನ್ಗಳಿಂದ ಸಮಾಧಾನವಿಲ್ಲದ ಹಾಗೆ ಬದುಕುತ್ತಿದ್ದಾನೆ. ಅದಕ್ಕೋಸ್ಕರ ಯೋಗ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರೆ ಅವನಲ್ಲಿರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ಕೊಬ್ಬು, ಫೆಲ್ಲಿ ಫ್ಯಾಟ್, ಅವನಿಗಿರ್ತಕ್ಕಂಥ ರೋಗ, ಅವನಿಗಿರ್ತಕ್ಕಂಥ ಉಸಿರಾಟದ ಸಮಸ್ಯೆ, ಪ್ರತಿಯೊಂದಕ್ಕೂ ಯೋಗವು ರಾಮಬಾಣವಾಗಿದೆ. ಆದ ಕಾರಣ ಯೋಗ ದೇಹಕ್ಕೆ ಮತ್ತು ಮೆದುಳಿಗೆ ಪ್ರಯೋಜನಕಾರಿಯಾಗಿದೆ ಎಂಬುದಾಗಿ ನಾವು ಅನೇಕ ಯೋಗ ಸಂಗತಿ ಮೂಲಕವಾಗಿ ತಿಳಿದುಕೊಳ್ಳಬೇಕಾಗಿದೆ. ಮೊನ್ನೆ ತಾನೇ ಆರೋಗ್ಯ ಸಚಿವರು ಇದರ ಕುರಿತಾಗಿ ಪತ್ರಿಕೆಯೊಂದರಲ್ಲಿ ಮಾತಾಡುತ್ತಾ, ಯೋಗ ದಿನವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರದೆ ಅದು 10 ದಿನಗಳ ಯೋಗೋತ್ಸವವನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿದಿನ ಯೋಗ ಮಾಡುವಂತೆ ಮಾಡಬೇಕು. ಅದು ಜನಸಾಮಾನ್ಯರಿಗೆ ಈ ಯೋಗದ ಮಹತ್ವವನ್ನು ಕುರಿತು ತಿಳಿಸಬೇಕೆಂಬುದಾಗಿ ಗುಂಡೂರಾವ್ ಸರ್ ಅವರು ಮಾತಾಡುತ್ತಾ ಹೇಳುತ್ತಿದ್ದರು. ಇಲ್ಲಿ ನೋಡುವಾಗ ಯೋಗದಿಂದ ಮನುಷ್ಯನ ಚಲನವಲನಗಳಲ್ಲಿ ಬಲ ತಂದು ಕೊಡ್ತಕ್ಕಂಥ ಶಕ್ತಿ ಈ ಯೋಗಕ್ಕಿದೆ. ಅದಕ್ಕೋಸ್ಕರ ಮನುಷ್ಯನು ಯೋಗದಿಂದ ಅವನಿಗಿರ್ತಕ್ಕಂಥ ಮಾನಸಿಕವಾಗಿ ಮತ್ತು ಅವನಿಗಿರ್ತಕ್ಕಂಥ ಶಾರೀರಿಕವಾಗಿ ಸಮತೋಲನವನ್ನು ಕಾಪಾಡಲು ಇದು ಸಹಾಯಕಾರಿಯಾಗಿದೆ. ಆದ ಕಾರಣ ನೀನು ಮಾಡಿದರೆ ರೋಗ ನಿನ್ನಿಂದ ದೂರವಾಗಿರುತ್ತದೆ ಎಂಬುದಾಗಿ, ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ತಿಂಗಳಿನ ಅಂದರೆ ಜೂನ್ 21 ಯೋಗ ದಿನವೆಂದು, ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಿಸುತ್ತಾ ಬಂದಿದ್ದಾರೆ. ಈ 10 ವರ್ಷಗಳ ಯೋಗೋತ್ಸವವನ್ನು ಇದು 10ನೇ ಯೋಗೋತ್ಸವವೆಂದು ಎಲ್ಲ ಜನರಿಗೆ ಇದರ ಮಹತ್ವವನ್ನು ತಿಳಿಸುವಂತೆ ಮಾಡುವುದೇ ಇದರ ಪ್ರಮುಖ ಗುರಿಯಾಗಿದೆ. ಯೋಗವು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತ್ಯೇಕವಾಗಿದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಕೊಡುಗೆಯಾಗಿದೆ. ಇದನ್ನು ನಾವು ವಿಶ್ವಕ್ಕೆ ಸಾರಿ ತಿಳಿಸಬೇಕಾಗಿದೆ. ಯೋಗದಿಂದ ಅನೇಕ ಲಾಭಗಳಿವೆ, ಅನೇಕ ಇದರಿಂದ ಪ್ರಯೋಜನವಿದೆ ಎಂಬುದಾಗಿ ಜನರಿಗೆ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಯೋಗದಿಂದ ತಮ್ಮ ಜೀವನವನ್ನು ಸದೃಢವಾಗಿ, ಆರೋಗ್ಯಕರವಾಗಿ ಕಟ್ಟಿಕೊಳ್ಳಬೇಕೆಂಬುದೇ ಈ ವಿಡಿಯೋದ ಪ್ರಮುಖ ಉದ್ದೇಶವಾಗಿದೆ. ಇಲ್ಲಿಯವರೆಗೆ ಈ ವಿಡಿಯೋನ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.